ಹಾಯ್ ಫ್ರೆಂಡ್ಸ್, ಎಲ್ಲರೂ ಆರಾಮದಿರ ಅಂದ್ಕೊತೀನಿ. ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಹೇಳ್ಬೇಕಂತಂದ್ರೆ ಭಾಳ ಇಂಪಾರ್ಟೆಂಟ್. ಏನು ಹೇಳ್ಬೇಕಂತಂದ್ರೆ ನಾವಿರೋದು ವರ್ಜೀನಿಯಾ ಒಳಗೆ, US ಒಳಗೆ. ನಾನಿವತ್ತು ಮಾರ್ನಿಂಗ್ ಒಂದು ಬ್ಲಾಗ್ ಮಾಡಿದ್ದೆ, ಅದ್ರೊಳಗೆ ಹೇಳೀನಿ ಇಲ್ಲೆಲ್ಲ ಸ್ನೋ ಆಗಿದ್ರು. ಆ್ಯಕ್ಚುಲಿ ಅಲ್ಲಾದ್ರೆ ಇಂಡಿಯಾ ಒಳಗೆಲ್ಲ ಬಸ್ ಬರ್ತಾವೆ, ಇಲ್ಲೂ ಪಬ್ಲಿಕ್ ಬಸ್ ಇರ್ತಾವೆ. ಆದ್ರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗಿದ್ರೆ ಬಸ್ ಫೆಸಿಲಿಟಿ ಇರೋಂಗಿಲ್ಲ. ಐದರ್ ಡ್ರಾಪ್ ಮಾಡಬೇಕು, ಇಲ್ಲಾಂದ್ರೆ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ದೊಡ್ಡ ಮಕ್ಕಳಿದ್ರೆ ಜನರಲಿ ಅವರೆಲ್ಲ ವಾಕ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅದರ ಸಣ್ಣವರಿದ್ರೆ ಇಂಥ ಸ್ನೋ ಒಳಗೂ ಪೇರೆಂಟ್ಸ ಮಾಡ್ಬೇಕು. ಬಟ್ ಇಂಡಿಯಾ ಒಳಗೆ ನಮಗೆಲ್ಲ ಡೊಮೆಸ್ಟಿಕ್ ಹೆಲ್ಪ್ ಸಿಗ್ತೈತಿ. ಈವನ್ ಏನಾದರೂ ಮನೆ ಕೆಲಸ ಇದ್ರೂ, ಎನಿಥಿಂಗ್ ಡ್ರಾಪ್ ಪಿಕ್ ಇದ್ರೂ ಅಲ್ಲೆಲ್ಲ ಡೊಮೆಸ್ಟಿಕ್ ಆಗಲಿ ಹೆಲ್ಪ್ ಆಗಲಿ ಈಸಿಯಾಗಿ ಕ್ವಿಕ್ ಲೇಬರ್ ಸಿಗ್ತಾರೆ. ಬಟ್ ಇಲ್ಲೆಲ್ಲ ಸೆಲ್ಫ್ ಮಾಡ್ಕೋಬೇಕು. ಎಲ್ಲ ಕಡೆ ಎಲ್ಲ ಲೈಫು ಚಾಲೆಂಜಿಂಗ್ ಇರ್ತೈತಿ. ಆಮೇಲೆ ನಾ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳ್ಬೇಕಂತಂದ್ರೆ, ಇವತ್ತು ನಾನು ನ್ಯೂಸ್ ಒಳಗೆ ಒಂದು ವಿಡಿಯೋ ನೋಡಿದೆ. ಏನು ವಿಡಿಯೋ ಅಂತಂತಂದ್ರೆ, ಪೇರೆಂಟ್ಸ್ ಬೈದ್ರ ಅಂಥೇಳಿ ಮಕ್ಕಳ ಮನೆ ಬಿಟ್ಟು ಹೋಗ್ಯಾರ. ಅದು ಹೆಂಗೆ ಸಾಧ್ಯ? ನಂಗೆ ಹೆಂಗೆ ಅನ್ನಿಸ್ತೈತಂದ್ರೆ, ಮಕ್ಕಳಿಗೆ ಪೇರೆಂಟ್ಸ್ ಬೈಯೋದು ತಪ್ಪಲ್ಲ. ಮಿಸ್ಟೇಕ್ ಮಾಡಿದ್ರೆ ಪೇರೆಂಟ್ಸ್ ಎಲ್ಲ ತಂದೆ ತಾಯಿನೂ ಒಳ್ಳೆ ಬುದ್ಧಿನೇ ಹೇಳ್ತಾರೆ ಮಕ್ಕಳಿಗೆ. ಸೊ ಅದನ್ನು ಮಕ್ಕಳಿಗೆ ಧೈರ್ಯ ಇಲ್ಲೇನು ಬರ್ತೈತೆ ಇಷ್ಟು? ಡೆಫಿನೆಟಾಗಿ ಮಕ್ಕಳಿಗೆ ಇಷ್ಟು ಧೈರ್ಯ ಇರೋಂಗಿಲ್ಲ. ಈ ಥರ ಮನೆ ಬಿಟ್ಟು 9 ವರ್ಷ 13 ವರ್ಷ ಅಂತಂದ್ರೆ ಅಷ್ಟು ಮೆಚುರಿಟಿನೇ ಇರೋಂಗಿಲ್ಲ. ಇಷ್ಟು ಧೈರ್ಯ ಹೆಂಗೆ ಬರ್ತೈತಿ? ಎಷ್ಟು ಬೈಲಿ, ಎಷ್ಟು ಏನಾದರೂ ಅನ್ನಲಿ ಪೇರೆಂಟ್ಸಿಗೆ, ಇಷ್ಟು ಧೈರ್ಯ ಅವ್ರಿಗೆ ಇರೋಂಗೇ ಇಲ್ಲ. ಬಟ್ ನಾನು ಪರ್ಸ್ನಲಿ ಒಂದು ಥಿಂಗ್ ನನ್ನ ನಾಲೆಜ್ ಪ್ರಕಾರ ನಾನು ಹೇಳೋಕೆ ಇಷ್ಟಪಡ್ತೀನಿ, ನನ್ನ ತಂದೆ ತಾಯಿಯಿಂದ ಕಲ್ತಿರೋದಂತಂದ್ರೆ, ಎನಿಥಿಂಗ್ ಮಕ್ಕಳ ಮುಂದೆ ತಪ್ಪು ಮಾಡಿದ್ರೆ ಬೈಯೋದು ತಪ್ಪಲ್ಲ, ತಿದ್ದಿ ಹೇಳೋದು ತಪ್ಪಲ್ಲ. ಆದ್ರೆ ಏನಾದರೂ ಪರ್ಸ್ನಲ್ಲ, ಏನಾದರೂ ಮನೆಯೊಳಗೆ ಏನಾದರೂ ಮ್ಯಾಟ್ರ್ ನಡೆದಿದ್ರೆ, ಯಾರಾದರೂ ಮಾತಾಡಬೇಕಾದ್ರೆ ಮಕ್ಕಳು ಕೇಳಿಸ್ಕೊಂಡಿದ್ರೆ, ಇಲ್ಲ ನೇಬರ್ದು ಏನಾದರೂ ರಿಲೇಟೆಡ್ ಇಶ್ಯೂಸ್ ನೋಡಿದ್ರೆ, ಇಲ್ಲ ಯಾರೋ ಮಾತಾಡಿದ್ದು ಕೇಳಿದ್ರೆ, ಯಾರೋ ಅಂದಿದ್ದು ಕೇಳಿದ್ರೆ ಅಷ್ಟೇ ಈ ಥರ ಗೊತ್ತಿಲ್ಲದ ಈ ಥರ ಡಿಸಿಷನ್ ತೊಗೊಂಡು ಈ ಥರ ಮನೆ ಬಿಟ್ಟು ಹೋಗೋ ಚಾನ್ಸಸ್ ಇರ್ತೈತಿ. ಇಲ್ಲ ಅಂತಂದ್ರೆ ಮಕ್ಕಳಿಗೆ ಇಷ್ಟು ಧೈರ್ಯ ಬರೋಂಗೇ ಇಲ್ಲ. ಪ್ಲೀಸ್ ದಯವಿಟ್ಟು ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಬೆಸ್ಟ್ ಎಜುಕೇಷನ್, ಬೆಸ್ಟ್ ಲೈಫ್, ಬೆಸ್ಟ್ ಫೆಸಿಲಿಟೀಸ್ ಕೊಡೋಕನ ಟ್ರೈ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಒಂದೊಂದು ಸಲ ಟೈಮ್ ಸಿಚುವೇಶನ್ ಹಂಗೆ ಇರೋಂಗಿಲ್ಲ. ಎಲ್ಲ ಪೇರೆಂಟ್ಸ್ ಏನೋ ಡಿಸ್ಕಸ್ ಮಾಡ್ತಿರ್ತೀವಿ. ಸಡನ್ ಆಗಿ ಮಕ್ಕಳು ಸ್ಟಡಿ ಮಾಡ್ತಿರ್ತಾರೆ. ಆ ಟೈಮ್ದಾಗ ನನಗಂತೂ ಈ ವಿಡಿಯೋ ಈ ನ್ಯೂಸ್ ನೋಡಿದ ತಕ್ಷಣ ನನ್ನ ಫಸ್ಟ್ ತಲೆಗೆ ಬಂದಿದ್ದ ಫ್ರೀ ಬಸ್ ಐತಿ ಅಂಥೇಳಿ ಫ್ರೀ ಹೋಗೋದಾಗಲಿ ಈ ರೀಸನ್ನೇ ಇರೋಂಗಿಲ್ಲ. ಏನೋ ತಂದೆ ತಾಯಿಗೆ ಹೆದರ್ಸ್ಬೇಕಂಥೇಳಿ ಎಲ್ಲೋ ಪಾಪ ಏನೋ ಕೇಳಿರ್ಬೇಕು. ಮಕ್ಕಳ ಮನಸ್ಸು ಭಾಳ ಮುಗ್ದಿರ್ತೈತಿ. ನಾವು ಏನು ಫೀಡ್ ಮಾಡ್ತೀವಲ್ಲ ಅದೇ ತಲೆ ಒಳಗೆ ಹೋಗ್ತಿರ್ತೈತಿ. ಅವ್ರಿಗೆ ಅಷ್ಟು ಆ ಏಜಿಗಂತೂ ಡೆಫಿನೆಟಾಗಿ ಅಷ್ಟು ಧೈರ್ಯ ಇರೋಂಗಿಲ್ಲ. ಎಷ್ಟು ತಂದೆ ತಾಯಿ ಇದ್ರೂ ಅವ್ರಿಗೆ ಅಷ್ಟು ಮನ್ಸಿಗೆ ಹಚ್ಕೊಳ್ಳೋ ಅಷ್ಟು ಧೈರ್ಯ ಇರೋಂಗಿಲ್ಲ. ಸೊ ಏನಾದರೂ ನಾನಂತೂ ವಿಶ್ ಮಾಡ್ತೀನಿ ಇಲ್ಲಿಂದ ಆ ಮಕ್ಕಳು ಬೇಗ ಸಿಗಲಿ ತಂದೆ ತಾಯಿಗೆ. ಎಲ್ಲ ಮಕ್ಕಳು ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ. ಎಲ್ಲ ತಂದೆ ತಾಯಿನೂ ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ ಮಕ್ಕಳಿಗೋಸ್ಕರ. ಸೊ ಅವ್ರು ಬೇಗ ಸಿಗಲಿ. ಆದ್ರೆ ಒಂದು ಮೆಸೇಜ್ ಈ ವಿಡಿಯೋ ಥ್ರೂ ಏನು ಕೊಡೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ಲ ತಂದೆ ತಾಯಿನೂ ಮಕ್ಕಳ ಜೊತೆ ಬೈಯೋದ್ರ ಜೊತೆಗೆ ಫ್ರೆಂಡ್ಲಿನೂ ಟ್ರೈ ಮಾಡಿರಿ. ಯಾಕಂತಂದ್ರೆ ಅವ್ರು ಹೇಳಿ ನಾವೆಲ್ಲ ಕೇಳ್ತೀವೋ ಇಲ್ಲೋ ಅಂಥೇಳಿನ ಅವ್ರ ತಲೆ ಒಳಗೆ ರನ್ ಆಗ್ತಿರ್ತೈತಿ. ಅವ್ರು ವಿಚಾರ ಮಾಡ್ತಿರ್ತಾರೆ. ಎಲ್ಲ ತಂದೆ ತಾಯಿ ಮಕ್ಕಳ ಬಗ್ಗೆ ಒಳ್ಳೆಯದನ್ನು ವಿಚಾರ ಮಾಡೋದು. ಆದರೆ ಸಮ್ಟೈಮ್ ಮಕ್ಕಳು ನಮ್ಮ ಬಗ್ಗೆ ಹಿಂಗೆ ಥಿಂಕ್ ಮಾಡ್ತಿರ್ತಾರೆ. ಪ್ಲೀಸ್ ದಯವಿಟ್ಟು ಎಲ್ಲ ತಂದೆ ತಾಯಿಗಳು ಫಸ್ಟ್ ಇವಾಗಿನ ಜನ್ರೇಷನ್ ಬಂದಿರೋ ಫಸ್ಟ್ ನಾವು ಅವ್ರದ್ದು ಕೇಳಬೇಕು, ಆಮೇಲೆ ಅವ್ರು ನಮ್ದು ಕೇಳ್ತಾರೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಅವ್ರ ಮೈಂಡ್ ಹೆಂಗೆ ಚಾಲೆಂಜಿಂಗ್ ಇರ್ತೈತಿ ಇವಾಗಿನ ಜನ್ರೇಷನ್ ಮಕ್ಕಳಂದ್ರೆ, ಫಸ್ಟ್ ನಾವು ಹೇಳಿದ್ದು ಕೇಳ್ತಾರೋ ಇಲ್ಲೋ ಅಂಥೇಳಿ. ಪ್ಲೀಸ್
ದಯವಿಟ್ಟು ಏನಾದರೂ ವಿಷಯ ಡಿಸ್ಕಷನ್ ಇದ್ದರೂ ಮನೆ ಒಳಗೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಥ್ರೂ ಹೇಳ್ತೀನಿ ಎಲ್ಲ ಜನರಿಗೆ. ಆದಷ್ಟು ಮಕ್ಕಳ ಮುಂದೆ ಬೇರೆಯವ್ರದ್ದು ಏನು ಇನ್ಸಿಡೆಂಟ್ಸು ಮಾತಾಡಬೇಡ್ರಿ. ಯಾಕಂತಂದ್ರೆ ಮಕ್ಕಳಿಗೆ ಈ ಏಜಲ್ಲಿ ಇಷ್ಟು ಧೈರ್ಯ ಬರೋಂಗಿಲ್ಲ. ಇಷ್ಟು ಧೈರ್ಯ ಬರ್ತೈತಿ ಅಂತಂದ್ರೆ ಅವ್ರ ಕಿವಿಗೆ ಏನಾದರೂ ಕೇಳಿಸ್ಕೊಂಡಿದ್ರೇ ಈ ಥರ ಡಿಸಿಷನ್ ತೊಗೊಳ್ಳೋ ಚಾನ್ಸಸ್ ಇರ್ತೈತಿ. ಪಾಪ ಅವ್ರದ್ದೇನೂ ಪೇರೆಂಟ್ಸದ್ದು ತಪ್ಪಿಲ್ಲ, ಈ ಮಕ್ಕಳದ್ದು ತಪ್ಪಿಲ್ಲ. ಸೊ ಬಟ್ ಇನ್ನು ಮುಂದೆ ಕೇರ್ಫುಲ್ಲಾಗಿ ಇರ್ಬೇಕಂತಂದ್ರೆ ಇದನ್ನು ಎಲ್ಲರೂ ಫಾಲೋ ಮಾಡಬೇಕಾಗ್ತೈತಿ. ಏನಾದರೂ ಇದ್ರೆ ಈ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.